ನುಗ್ಗಿ ಹೊಡೆದ ಭಾರತದಲ್ಲಿ ಆಪರೇಷನ್ ಅಭ್ಯಾಸ್ ಕೆಲವೇ ಕ್ಷಣಗಳಲ್ಲಿ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಭಾರತದಲ್ಲಿ ಆಪರೇಷನ್ ಅಭ್ಯಾಸ್. ಈಗ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರವನ್ನ ತೆಗೆದುಕೊಂಡಿದೆ. ದೇಶದ 244 ಜಿಲ್ಲೆಗಳಲ್ಲಿ ಈಗ ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್. ಬೆಂಗಳೂರು ಸೇರಿದಂತೆ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಬೆಂಗಳೂರಿನ 35 ಕಡೆಗಳಲ್ಲಿ ಸೈರನ್ ಸದ್ದು ಮೊಳಗಲಿದೆ. ಇವತ್ತಿನಿಂದ 1 ವಾರ ನಡೆಯುತ್ತೆ ಈ ಮಾಕ್ ಡ್ರಿಲ್. ಯುದ್ಧ ಸಮಯದಲ್ಲಿ ಏನು ಮಾಡಬೇಕು, ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದೆ. ಜನರಿಗೆ ಅರಿವನ್ನ ಮೂಡಿಸೋದಕ್ಕೆ ಅಧಿಕಾರಿಗಳಿಂದ ಮಾಕ್ ಡ್ರಿಲ್ ನಡೆಯುತ್ತೆ. ಬೆಂಗಳೂರಿನಲ್ಲೇ 35 ಕಡೆ ನಡೆಯುತ್ತೆ. ಸೈರನ್ ಮೊಳಗಲಿದೆ. ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಕರ್ನಾಟಕದ 3 ಜಿಲ್ಲೆ ಬೆಂಗಳೂರು, ಉತ್ತರ ಕನ್ನಡ ಮತ್ತು ರಾಯಚೂರು. ಕರ್ನಾಟಕದ 3 ಜಿಲ್ಲೆ ಬೆಂಗಳೂರಿನಲ್ಲೇ 35 ಕಡೆಗಳಲ್ಲಿ ಸೈರನ್ ಸದ್ದು ಮೊಳಗಲಿದೆ. ಉಗ್ರರು ಟಾರ್ಗೆಟ್ ಮಾಡಿದ್ರೆ ಯಾವ ಸ್ಥಳಗಳನ್ನ ಟಾರ್ಗೆಟ್ ಮಾಡಬಹುದು? ಅದರಲ್ಲಿ ಬೆಂಗಳೂರು ಪ್ರಮುಖ ವಾಣಿಜ್ಯ ಕೇಂದ್ರ. ಬೆಂಗಳೂರು ಸಹ ಸಾಫ್ಟ್ ಟಾರ್ಗೆಟ್ ಆಗುವಂತ ಚಾನ್ಸಸ್ ಇದ್ದು ಬೆಂಗಳೂರಿನ 35 ಕಡೆಗಳಲ್ಲಿ ಸೈರನ್ ಮೊಳಗಲಿದೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಹೈ ಅಲರ್ಟ್. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಬಿಗಿ ಭದ್ರತೆ. ಮಾಕ್ ಡ್ರಿಲ್ಗೆ ಕಂಟೋನ್ಮೆಂಟ್ ನಿಲ್ದಾಣ ರೆಡಿಯಾಗಿದೆ. ಶತ್ರು ದಾಳಿ ವೇಳೆ ಹೇಗೆ ಸನ್ನದ್ಧರಾಗಬೇಕು ತರಬೇತಿ ನೀಡಲಾಗಿದೆ. ಚೌಕಿಗಳನ್ನ ನಿರ್ಮಿಸಿ ರೈಲ್ವೆ ಪೊಲೀಸರಿಂದ ಟ್ರೈನಿಂಗ್ ನಡೆದಿದೆ. ಮರಳು ಮೂಟೆ ಮೂಲಕ ಮಾಕ್ ಡ್ರಿಲ್ ಆಪರೇಷನ್ ನಡೆಯುತ್ತೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ದೇಶದಾದ್ಯಂತ ಹೈ ಅಲರ್ಟ್ ಇದ್ದು ಬೆಂಗಳೂರಿನಲ್ಲಿ ಸಿಚುವೇಶನ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮಾಕ್ ಡ್ರಿಲ್ ನಡೀತಾ ಇದೆ ದೇಶದಾದ್ಯಂತ. ಅದರಲ್ಲಿ ಬೆಂಗಳೂರಿನಲ್ಲಿ 35 ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ರೈಲ್ವೆ ನಿಲ್ದಾಣದ ದೃಶ್ಯ ನೋಡ್ತಾ ಇದ್ದೀರಿ. ಸಿದ್ಧತೆ ಆಗಿದೆ ಮಾಕ್ ಡ್ರಿಲ್. ಶತ್ರು ದಾಳಿ ವೇಳೆ ಹೇಗೆ ಸನ್ನದ್ಧರಾಗಬೇಕು ತರಬೇತಿ ಕೊಡಲಾಗುತ್ತೆ. ಅಧಿಕಾರಿಗಳಿಗೂ ಇದು ಪ್ರಯೋಜನ ಇದೆ. ಮತ್ತೊಂದು ಕಡೆ ಜನಸಾಮಾನ್ಯರಿಗೂ ಕೂಡ ಇದರ ಬಗ್ಗೆ ಜಾಗೃತಿ ಬಂದಂಗಾಗುತ್ತೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಬೆಂಗಳೂರು ಹೈ ಅಲರ್ಟ್ ಆಗಿದೆ. ಈಗಾಗಲೇ ಏನು ಬೆಂಗಳೂರಿನ ಎಲ್ಲ ಕಡೆಯಲ್ಲೂ ಕೂಡ ಅಂದರೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಇರಬಹುದು, ಹಾಗೇನೆ ಏನು ರೈಲ್ವೆ ಇಲಾಖೆಯಿಂದಲೂ ಕೂಡ ಒಂದಷ್ಟು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಅಂತೇಳಿ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಅದರ ಬೆನ್ನಲ್ಲೇ ಈಗಾಗಲೇ ಎಲ್ಲ ಕಡೆಯಲ್ಲೂ ಕೂಡ ಅಂದರೆ ಅದರಲ್ಲೂ ಮುಖ್ಯವಾಗಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನಾವಿಲ್ಲಿ ನೋಡಬಹುದು. ಅಂದರೆ ಈಗಾಗಲೇ ಏನು ಟ್ರೈನಿಂದ ಇಳಿದು ಬರುವಂತಹವರಿಂದ ಯಾರಾದರೂ ಅನುಮಾನಾಸ್ಪದವಾಗಿ ಅವರ ಬಗ್ಗೆ ಏನಾದರೂ ಅನುಮಾನ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ಅವ್ರನ್ನ ಅಂದರೆ ತಮ್ಮ ಇದಕ್ಕೆ ತಗೋಬೇಕು ಅನ್ನುವಂಥದ್ದನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿರುವಂತಹ ಪೊಲೀಸ್ ಅಂದರೆ RPF ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಈಗಾಗಲೇ ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬರುವಂತಹ ಪ್ರಯಾಣಿಕರನ್ನ ತಪಾಸಣೆ ನಡೆಸುವಂತಹ ಕೆಲಸ ಕೂಡ ನಡೀತಾ ಇದೆ. ಅಂದರೆ 3 ಚೌಕಿಗಳನ್ನು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ 3 ಚೌಕಿಗಳನ್ನು ಮಾಡಲಾಗಿದೆ. ಈ ಚೌಕಿಯ ಮೂಲಕ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಮರಳು ಮೂಟೆಯ ಮೂಲಕ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು ನಾವು ನೋಡ್ತಾ ಇರಬಹುದು. ಬರುವಂತಹ ಪ್ರಯಾಣಿಕರನ್ನ ಪ್ರತಿಯೊಬ್ಬರನ್ನು ಕೂಡ ಚೆಕಿಂಗ್ ಮಾಡಲಾಗ್ತಾ ಇದೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ರೈಲ್ವೆ ಅಧಿಕಾರಿಗಳು ಈ ಒಂದು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಕಂಟೋನ್ಮೆಂಟ್ ರೈಲ್ವೆ RPF ಇನ್ಸ್ಪೆಕ್ಟರ್ ಆಗಿರುವಂತಹ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಏನು ತಪಾಸಣೆ ಅಂದರೆ ಯಾರ್ಯಾರ ಮೇಲೆ ಅನುಮಾನ ಒಂದು ಬರುತ್ತಾ ಅಂಥವ್ರನ್ನೂ ಕೂಡ ಏನು ತಮ್ಮ ಇದಕ್ಕೆ ತಗೊಳ್ತಾ ಇರುವಂಥದ್ದು ಮತ್ತು ಬ್ಯಾಗ್ಗಳನ್ನು ಚೆಕಿಂಗ್ ಮಾಡ್ತಾ ಇರುವಂಥದ್ದು. ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಇಲ್ಲಿ ಏನು ಈಗಾಗಲೇ ಡಾಗ್ ಸ್ಕ್ವಾಡ್ ಕೂಡ ಇದೆ, ಅದನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಪ್ರತಿಯೊಬ್ಬರ ಬ್ಯಾಗ್ಗಳನ್ನು ಕೂಡ ಚೆಕಿಂಗ್ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ
ಭದ್ರತೆ ಭದ್ರತೆ ಎಲ್ಲೂ ಕೂಡ ಇದು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಅಂದರೆ RPF ಪೊಲೀಸ್ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಏನು ಕೇಂದ್ರದಿಂದಲೂ ಕೂಡ ಸೂಚನೆ ಬಂದಿದೆ, ಯಾವುದೇ ಕ್ಷಣದಲ್ಲಾದ್ರೂ ಕೂಡ ದಾಳಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರ್ವ ಸನ್ನದ್ಧರಾಗಿರಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.